ಯಶ್ ನಟನೆಯ ಬಹು ನಿರೀಕ್ಷಿತ ಟಾಕ್ಸಿಕ್ ಚಿತ್ರ ದೊಡ್ಡ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ. ಒಂದೇ ಒಂದು ಟೀಸರ್ ಬಿಡುಗಡೆ ಬೆನ್ನಲ್ಲೇ ಆಕ್ರೋಶವೂ ಜೋರಾಗಿದೆ. ಆದರೂ ಯಶ್ ಯಾಕೆ ತಲೆ ಕೆಡಿಸಿಕೊಂಡಿಲ್ಲ ಅಂತ ಹೇಳ್ತೀವಿ. ಅದಕ್ಕೂ ಮುನ್ನ ಈ ಸ್ಟೋರಿ ನೋಡಿ. ರಾಕಿಂಗ್ ಸ್ಟಾರ್ ಯಶ್ ಬರ್ತ್ಡೇಗೆ ಬಿಡುಗಡೆಗೆ ಆಗಿರುವಂತಹ ಟಾಕ್ಸಿಕ್ ಗ್ಲಿಮ್ಸ್ ನಿರೀಕ್ಷೆಗೂ ಮೀರಿದ ಹೈಪ್ ಸೃಷ್ಟಿಸಿದ್ದು ದಾಖಲೆ ಮೇಲೆ ದಾಖಲೆಯನ್ನ ಬರಿತಾ ಇದೆ. ಯೂಟ್ಯೂಬ್ನಲ್ಲಿ ಇದುವರೆಗೂ 86 ಮಿಲಿಯನ್ ವ್ಯೂಸ್ ಪಡೆದಿದ್ದು ಸೋಷಿಯಲ್ ಮೀಡಿಯಾದಾದ್ಯಂತ ಟ್ರೆಂಡ್ ಸೃಷ್ಟಿಸಿದೆ. ಯಶ್ ಚಿತ್ರದ ಗ್ಲಿಮ್ಸ್ಗೆ ಬಡ್ಡೆ ಹೈಕ್ಲೂ ಫುಲ್ ಫಿದಾ. ಟಾಕ್ಸಿಕ್ ಟೀಸರ್ಗೆ ಮಡಿವಂತರ ಬಿಗ್ ಶಾಕ್. ಅಬ್ಬಬ್ಬಾ, ಏನ್ ಗುರು ಯಶ್ ಪರ್ಫಾರ್ಮೆನ್ಸ್ ಅಂತ ಪಟ್ಟೆ ಹೈಕ್ಲೂ ಕಣ್ಣರಳಿಸಿ ಟಾಕ್ಸಿಕ್ ಟೀಸರ್ ನೋಡ್ತಾ ಇದ್ದಾರೆ. ಸಿನಿಮಾ ಬಿಡುಗಡೆಯಾದ ಮೇಲೆ ಥಿಯೇಟರ್, ಮಲ್ಟಿಪ್ಲೆಕ್ಸ್ ನಲ್ಲಿ ಎಷ್ಟು ಕೋಟಿ ಜನರು ವೀಕ್ಷಣೆ ಮಾಡಬಹುದು ಅಂತ ಜನ ಮಾತನಾಡಿಕೊಳ್ಳುತ್ತಿದ್ದಾರೆ. ಇದರ ಮಧ್ಯೆ ಟಾಕ್ಸಿಕ್ ಟೀಸರ್ ವಿರುದ್ಧ ಮಕ್ಕಳ ಹಕ್ಕು ಆಯೋಗವೂ ಕೂಡ ದೂರನ್ನ ಕೊಟ್ಟಿದೆ. ಮಹಿಳಾ ಆಯೋಗಕ್ಕೆ ಎಎಪಿ ಕಂಪ್ಲೇಂಟ್. ಈ ತರ ಒಂದು ಯೂಟ್ಯೂಬ್ ಅಲ್ಲಿ ಒಂದು ಟೀಸರ್ ರಿಲೀಸ್ ಆಗಿದೆ. ಅದರಲ್ಲಿ ಪದೇ ಪದೇ ಒಂದು ಅಶ್ಲೀಲವಾದಂತ ಪದವನ್ನ ಉಪಯೋಗ ಮಾಡ್ತಾರೆ. ಸೊ ಅದನ್ನ ಆಧರಿಸಿ ನಮಗೆ ಒಂದು ಕಂಪ್ಲೇಂಟ್ ಬಂದಿರೋದ್ರಿಂದ ಇದಕ್ಕೆ ನೀವು ನಮಗೆ ಉತ್ತರವನ್ನ ಕೊಡಬೇಕಾಗತ್ತೆ. ನೀವು ಪರಿಶೀಲನೆ ಈ ಒಂದು ಅವ್ರು ಏನ್ ಕೇಳಿದ್ದಾರೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ಕರೆಕ್ಟ್ ಆಗಿ ಅಥವಾ ಸರ್ಟಿಫೈ ಮಾಡಿದ್ರೆ ಯಾಕೆ ಸರ್ಟಿಫೈ ಮಾಡಿದೀವಿ ಅಥವಾ ಅದು ಸರಿ ಇಲ್ಲದೆ ಹೋದ್ರೆ ಯಾಕೆ ಸರಿ ಇಲ್ಲ ಅನ್ನೋದೆಲ್ಲ ಅವರು ಉತ್ತರ ಕೊಡಬೇಕು. ಅದಕ್ಕೆ ನಾನು ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ, ನಾವು ಸ್ಟ್ಯಾಂಡ್ ತಗೊಳ್ಳಿಕ್ಕೆ ಆಗುದಿಲ್ಲ. ಯಾರೇನೇ ದೂರು ಕೊಟ್ಟರೂ ಕೂಡ ಟಾಕ್ಸಿಕ್ ನಿರ್ದೇಶಕಿ ಗೀತು ಮೋಹನ್ ದಾಸ್ ತಲೆ ಕೆಡಿಸಿಕೊಂಡಿಲ್ಲ. ಆದ್ದರಿಂದ ಯಶ್ ನಿರಾಳರಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಯಶ್ ನಟನೆಯ ಬಹು ನಿರೀಕ್ಷಿತ ಟಾಕ್ಸಿಕ್ ಚಿತ್ರ ದೊಡ್ಡ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ. ಒಂದೇ ಒಂದು ಟೀಸರ್ ಬಿಡುಗಡೆ ಬೆನ್ನಲ್ಲೇ ಆಕ್ರೋಶವೂ ಜೋರಾಗಿದೆ. ಆದರೂ ಯಶ್ ಯಾಕೆ ತಲೆ ಕೆಡಿಸಿಕೊಂಡಿಲ್ಲ ಅಂತ ಹೇಳ್ತೀವಿ. ಅದಕ್ಕೂ ಮುನ್ನ ಈ ಸ್ಟೋರಿ ನೋಡಿ. ರಾಕಿಂಗ್ ಸ್ಟಾರ್ ಯಶ್ ಬರ್ತ್ಡೇಗೆ ಬಿಡುಗಡೆಗೆ ಆಗಿರುವಂತಹ ಟಾಕ್ಸಿಕ್ ಗ್ಲಿಮ್ಸ್ ನಿರೀಕ್ಷೆಗೂ ಮೀರಿದ ಹೈಪ್ ಸೃಷ್ಟಿಸಿದ್ದು ದಾಖಲೆ ಮೇಲೆ ದಾಖಲೆಯನ್ನ ಬರಿತಾ ಇದೆ. ಯೂಟ್ಯೂಬ್ನಲ್ಲಿ ಇದುವರೆಗೂ 86 ಮಿಲಿಯನ್ ವ್ಯೂಸ್ ಪಡೆದಿದ್ದು ಸೋಷಿಯಲ್ ಮೀಡಿಯಾದಾದ್ಯಂತ ಟ್ರೆಂಡ್ ಸೃಷ್ಟಿಸಿದೆ. ಯಶ್ ಚಿತ್ರದ ಗ್ಲಿಮ್ಸ್ಗೆ ಬಡ್ಡೆ ಹೈಕ್ಲೂ ಫುಲ್ ಫಿದಾ. ಟಾಕ್ಸಿಕ್ ಟೀಸರ್ಗೆ ಮಡಿವಂತರ ಬಿಗ್ ಶಾಕ್. ಅಬ್ಬಬ್ಬಾ, ಏನ್ ಗುರು ಯಶ್ ಪರ್ಫಾರ್ಮೆನ್ಸ್ ಅಂತ ಪಟ್ಟೆ ಹೈಕ್ಲೂ ಕಣ್ಣರಳಿಸಿ ಟಾಕ್ಸಿಕ್ ಟೀಸರ್ ನೋಡ್ತಾ ಇದ್ದಾರೆ. ಸಿನಿಮಾ ಬಿಡುಗಡೆಯಾದ ಮೇಲೆ ಥಿಯೇಟರ್, ಮಲ್ಟಿಪ್ಲೆಕ್ಸ್ ನಲ್ಲಿ ಎಷ್ಟು ಕೋಟಿ ಜನರು ವೀಕ್ಷಣೆ ಮಾಡಬಹುದು ಅಂತ ಜನ ಮಾತನಾಡಿಕೊಳ್ಳುತ್ತಿದ್ದಾರೆ. ಇದರ ಮಧ್ಯೆ ಟಾಕ್ಸಿಕ್ ಟೀಸರ್ ವಿರುದ್ಧ ಮಕ್ಕಳ ಹಕ್ಕು ಆಯೋಗವೂ ಕೂಡ ದೂರನ್ನ ಕೊಟ್ಟಿದೆ. ಮಹಿಳಾ ಆಯೋಗಕ್ಕೆ ಎಎಪಿ ಕಂಪ್ಲೇಂಟ್. ಈ ತರ ಒಂದು ಯೂಟ್ಯೂಬ್ ಅಲ್ಲಿ ಒಂದು ಟೀಸರ್ ರಿಲೀಸ್ ಆಗಿದೆ. ಅದರಲ್ಲಿ ಪದೇ ಪದೇ ಒಂದು ಅಶ್ಲೀಲವಾದಂತ ಪದವನ್ನ ಉಪಯೋಗ ಮಾಡ್ತಾರೆ. ಸೊ ಅದನ್ನ ಆಧರಿಸಿ ನಮಗೆ ಒಂದು ಕಂಪ್ಲೇಂಟ್ ಬಂದಿರೋದ್ರಿಂದ ಇದಕ್ಕೆ ನೀವು ನಮಗೆ ಉತ್ತರವನ್ನ ಕೊಡಬೇಕಾಗತ್ತೆ. ನೀವು ಪರಿಶೀಲನೆ ಈ ಒಂದು ಅವ್ರು ಏನ್ ಕೇಳಿದ್ದಾರೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ಕರೆಕ್ಟ್ ಆಗಿ ಅಥವಾ ಸರ್ಟಿಫೈ ಮಾಡಿದ್ರೆ ಯಾಕೆ ಸರ್ಟಿಫೈ ಮಾಡಿದೀವಿ ಅಥವಾ ಅದು ಸರಿ ಇಲ್ಲದೆ ಹೋದ್ರೆ ಯಾಕೆ ಸರಿ ಇಲ್ಲ ಅನ್ನೋದೆಲ್ಲ ಅವರು ಉತ್ತರ ಕೊಡಬೇಕು. ಅದಕ್ಕೆ ನಾನು ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ, ನಾವು ಸ್ಟ್ಯಾಂಡ್ ತಗೊಳ್ಳಿಕ್ಕೆ ಆಗುದಿಲ್ಲ. ಯಾರೇನೇ ದೂರು ಕೊಟ್ಟರೂ ಕೂಡ ಟಾಕ್ಸಿಕ್ ನಿರ್ದೇಶಕಿ ಗೀತು ಮೋಹನ್ ದಾಸ್ ತಲೆ ಕೆಡಿಸಿಕೊಂಡಿಲ್ಲ. ಆದ್ದರಿಂದ ಯಶ್ ನಿರಾಳರಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಯಶ್ ನಟನೆಯ ಬಹು ನಿರೀಕ್ಷಿತ ಟಾಕ್ಸಿಕ್ ಚಿತ್ರ ದೊಡ್ಡ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ. ಒಂದೇ ಒಂದು ಟೀಸರ್ ಬಿಡುಗಡೆ ಬೆನ್ನಲ್ಲೇ ಆಕ್ರೋಶವೂ ಜೋರಾಗಿದೆ. ಆದರೂ ಯಶ್ ಯಾಕೆ ತಲೆ ಕೆಡಿಸಿಕೊಂಡಿಲ್ಲ ಅಂತ ಹೇಳ್ತೀವಿ. ಅದಕ್ಕೂ ಮುನ್ನ ಈ ಸ್ಟೋರಿ ನೋಡಿ. ರಾಕಿಂಗ್ ಸ್ಟಾರ್ ಯಶ್ ಬರ್ತ್ಡೇಗೆ ಬಿಡುಗಡೆಗೆ ಆಗಿರುವಂತಹ ಟಾಕ್ಸಿಕ್ ಗ್ಲಿಮ್ಸ್ ನಿರೀಕ್ಷೆಗೂ ಮೀರಿದ ಹೈಪ್ ಸೃಷ್ಟಿಸಿದ್ದು ದಾಖಲೆ ಮೇಲೆ ದಾಖಲೆಯನ್ನ ಬರಿತಾ ಇದೆ. ಯೂಟ್ಯೂಬ್ನಲ್ಲಿ ಇದುವರೆಗೂ 86 ಮಿಲಿಯನ್ ವ್ಯೂಸ್ ಪಡೆದಿದ್ದು ಸೋಷಿಯಲ್ ಮೀಡಿಯಾದಾದ್ಯಂತ ಟ್ರೆಂಡ್ ಸೃಷ್ಟಿಸಿದೆ. ಯಶ್ ಚಿತ್ರದ ಗ್ಲಿಮ್ಸ್ಗೆ ಬಡ್ಡೆ ಹೈಕ್ಲೂ ಫುಲ್ ಫಿದಾ. ಟಾಕ್ಸಿಕ್ ಟೀಸರ್ಗೆ ಮಡಿವಂತರ ಬಿಗ್ ಶಾಕ್. ಅಬ್ಬಬ್ಬಾ, ಏನ್ ಗುರು ಯಶ್ ಪರ್ಫಾರ್ಮೆನ್ಸ್ ಅಂತ ಪಟ್ಟೆ ಹೈಕ್ಲೂ ಕಣ್ಣರಳಿಸಿ ಟಾಕ್ಸಿಕ್ ಟೀಸರ್ ನೋಡ್ತಾ ಇದ್ದಾರೆ. ಸಿನಿಮಾ ಬಿಡುಗಡೆಯಾದ ಮೇಲೆ ಥಿಯೇಟರ್, ಮಲ್ಟಿಪ್ಲೆಕ್ಸ್ ನಲ್ಲಿ ಎಷ್ಟು ಕೋಟಿ ಜನರು ವೀಕ್ಷಣೆ ಮಾಡಬಹುದು ಅಂತ ಜನ ಮಾತನಾಡಿಕೊಳ್ಳುತ್ತಿದ್ದಾರೆ.
ಇದರ ಮಧ್ಯೆ ಟಾಕ್ಸಿಕ್ ಟೀಸರ್ ವಿರುದ್ಧ ಮಕ್ಕಳ ಹಕ್ಕು ಆಯೋಗವೂ ಕೂಡ ದೂರನ್ನ ಕೊಟ್ಟಿದೆ. ಮಹಿಳಾ ಆಯೋಗಕ್ಕೆ ಎಎಪಿ ಕಂಪ್ಲೇಂಟ್. ಈ ತರ ಒಂದು ಯೂಟ್ಯೂಬ್ ಅಲ್ಲಿ ಒಂದು ಟೀಸರ್ ರಿಲೀಸ್ ಆಗಿದೆ. ಅದರಲ್ಲಿ ಪದೇ ಪದೇ ಒಂದು ಅಶ್ಲೀಲವಾದಂತ ಪದವನ್ನ ಉಪಯೋಗ ಮಾಡ್ತಾರೆ. ಸೊ ಅದನ್ನ ಆಧರಿಸಿ ನಮಗೆ ಒಂದು ಕಂಪ್ಲೇಂಟ್ ಬಂದಿರೋದ್ರಿಂದ ಇದಕ್ಕೆ ನೀವು ನಮಗೆ ಉತ್ತರವನ್ನ ಕೊಡಬೇಕಾಗತ್ತೆ. ನೀವು ಪರಿಶೀಲನೆ ಈ ಒಂದು ಅವ್ರು ಏನ್ ಕೇಳಿದ್ದಾರೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ಕರೆಕ್ಟ್ ಆಗಿ ಅಥವಾ ಸರ್ಟಿಫೈ ಮಾಡಿದ್ರೆ ಯಾಕೆ ಸರ್ಟಿಫೈ ಮಾಡಿದೀವಿ ಅಥವಾ ಅದು ಸರಿ ಇಲ್ಲದೆ ಹೋದ್ರೆ ಯಾಕೆ ಸರಿ ಇಲ್ಲ ಅನ್ನೋದೆಲ್ಲ ಅವರು ಉತ್ತರ ಕೊಡಬೇಕು. ಅದಕ್ಕೆ ನಾನು ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ, ನಾವು ಸ್ಟ್ಯಾಂಡ್ ತಗೊಳ್ಳಿಕ್ಕೆ ಆಗುದಿಲ್ಲ. ಯಾರೇನೇ ದೂರು ಕೊಟ್ಟರೂ ಕೂಡ ಟಾಕ್ಸಿಕ್ ನಿರ್ದೇಶಕಿ ಗೀತು ಮೋಹನ್ ದಾಸ್ ತಲೆ ಕೆಡಿಸಿಕೊಂಡಿಲ್ಲ. ಆದ್ದರಿಂದ ಯಶ್ ನಿರಾಳರಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಯಶ್ ನಟನೆಯ ಬಹು ನಿರೀಕ್ಷಿತ ಟಾಕ್ಸಿಕ್ ಚಿತ್ರ ದೊಡ್ಡ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ. ಒಂದೇ ಒಂದು ಟೀಸರ್ ಬಿಡುಗಡೆ ಬೆನ್ನಲ್ಲೇ ಆಕ್ರೋಶವೂ ಜೋರಾಗಿದೆ. ಆದರೂ ಯಶ್ ಯಾಕೆ ತಲೆ ಕೆಡಿಸಿಕೊಂಡಿಲ್ಲ ಅಂತ ಹೇಳ್ತೀವಿ. ಅದಕ್ಕೂ ಮುನ್ನ ಈ ಸ್ಟೋರಿ ನೋಡಿ. ರಾಕಿಂಗ್ ಸ್ಟಾರ್ ಯಶ್ ಬರ್ತ್ಡೇಗೆ ಬಿಡುಗಡೆಗೆ ಆಗಿರುವಂತಹ ಟಾಕ್ಸಿಕ್ ಗ್ಲಿಮ್ಸ್ ನಿರೀಕ್ಷೆಗೂ ಮೀರಿದ ಹೈಪ್ ಸೃಷ್ಟಿಸಿದ್ದು ದಾಖಲೆ ಮೇಲೆ ದಾಖಲೆಯನ್ನ ಬರಿತಾ ಇದೆ. ಯೂಟ್ಯೂಬ್ನಲ್ಲಿ ಇದುವರೆಗೂ 86 ಮಿಲಿಯನ್ ವ್ಯೂಸ್ ಪಡೆದಿದ್ದು ಸೋಷಿಯಲ್ ಮೀಡಿಯಾದಾದ್ಯಂತ ಟ್ರೆಂಡ್ ಸೃಷ್ಟಿಸಿದೆ. ಯಶ್ ಚಿತ್ರದ ಗ್ಲಿಮ್ಸ್ಗೆ ಪಡ್ಡೆ ಹೈಕ್ಲೂ ಫುಲ್ ಫಿದಾ. ಟಾಕ್ಸಿಕ್ ಟೀಸರ್ಗೆ ಮಡಿವಂತರ ಬಿಗ್ ಶಾಕ್. ಅಬ್ಬಬ್ಬಾ, ಏನ್ ಗುರು ಯಶ್ ಪರ್ಫಾರ್ಮೆನ್ಸ್ ಅಂತ ಪಡ್ಡೆ ಹೈಕ್ಲೂ ಕಣ್ಣರಳಿಸಿ ಟಾಕ್ಸಿಕ್ ಟೀಸರ್ ನೋಡ್ತಾ ಇದ್ದಾರೆ. ಸಿನಿಮಾ ಬಿಡುಗಡೆಯಾದ ಮೇಲೆ ಥಿಯೇಟರ್, ಮಲ್ಟಿಪ್ಲೆಕ್ಸ್ ನಲ್ಲಿ ಎಷ್ಟು ಕೋಟಿ ಜನರು ವೀಕ್ಷಣೆ ಮಾಡಬಹುದು ಅಂತ ಜನ ಮಾತನಾಡಿಕೊಳ್ಳುತ್ತಿದ್ದಾರೆ. ಇದರ ಮಧ್ಯೆ ಟಾಕ್ಸಿಕ್ ಟೀಸರ್ ವಿರುದ್ಧ ಮಕ್ಕಳ ಹಕ್ಕು ಆಯೋಗವೂ ಕೂಡ ದೂರನ್ನ ಕೊಟ್ಟಿದೆ. ಮಹಿಳಾ ಆಯೋಗಕ್ಕೆ ಎಎಪಿ ಕಂಪ್ಲೇಂಟ್. ಈ ತರ ಒಂದು ಯೂಟ್ಯೂಬ್ ಅಲ್ಲಿ ಒಂದು ಟೀಸರ್ ರಿಲೀಸ್ ಆಗಿದೆ. ಅದರಲ್ಲಿ ಪದೇ ಪದೇ ಒಂದು ಅಶ್ಲೀಲವಾದಂತ ಪದವನ್ನ ಉಪಯೋಗ ಮಾಡ್ತಾರೆ. ಸೊ ಅದನ್ನ ಆಧರಿಸಿ ನಮಗೆ ಒಂದು ಕಂಪ್ಲೇಂಟ್ ಬಂದಿರೋದ್ರಿಂದ ಇದಕ್ಕೆ ನೀವು ನಮಗೆ ಉತ್ತರವನ್ನ ಕೊಡಬೇಕಾಗತ್ತೆ. ನೀವು ಪರಿಶೀಲನೆ ಈ ಒಂದು ಅವ್ರು ಏನ್ ಕೇಳಿದ್ದಾರೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ಕರೆಕ್ಟ್ ಆಗಿ ಅಥವಾ ಸರ್ಟಿಫೈ ಮಾಡಿದ್ರೆ ಯಾಕೆ ಸರ್ಟಿಫೈ ಮಾಡಿದೀವಿ ಅಥವಾ ಅದು ಸರಿ ಇಲ್ಲದೆ ಹೋದ್ರೆ ಯಾಕೆ ಸರಿ ಇಲ್ಲ ಅನ್ನೋದೆಲ್ಲ ಅವರು ಉತ್ತರ ಕೊಡಬೇಕು. ಅದಕ್ಕೆ ನಾನು ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ, ನಾವು ಸ್ಟ್ಯಾಂಡ್ ತಗೊಳ್ಳಿಕ್ಕೆ ಆಗುದಿಲ್ಲ. ಯಾರೇನೇ ದೂರು ಕೊಟ್ಟರೂ ಕೂಡ ಟಾಕ್ಸಿಕ್ ನಿರ್ದೇಶಕಿ ಗೀತು ಮೋಹನ್ ದಾಸ್ ತಲೆ ಕೆಡಿಸಿಕೊಂಡಿಲ್ಲ. ಆದ್ದರಿಂದ ಯಶ್ ನಿರಾಳರಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.